ಹಾಗೆ ಅವರು ಹಾಡಿದ ಇನ್ನೊಂದನೇ ಪ್ರಸಿದ್ಧವಾದ ಹಾಡು ನಮಗೆಲ್ಲರಿಗೂ ಗೊತ್ತು, ಎಲ್ಲರ ಬಾಯಲ್ಲಿ ಇರುತ್ತೆ, ಎಲ್ಲರ ಮನೆಯಲ್ಲೂ ಯಾವುದೋ ಸಂದರ್ಭದಲ್ಲಿ ಹಾಡಿಕೊಂಡಿರ್ತೀವಿ. ಅದೇನು? ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದು ಕೇಳಿದವ್ರು ಯಾರೂ ಇಲ್ಲ ಕರ್ನಾಟಕದಾಗ. ಎಲ್ಲರೂ ಕೇಳಿದವರೇ, ಎಲ್ಲರೂ ಹಾಡಿದವರೇ. ಅವ್ರ ಧ್ವನಿ ಯಾವುದೇ ಇರಲಿ, ಅದು ದೇವರಿಗೆ ಬೇಕಾಗಿಲ್ಲ, ಭಕ್ತಿ ಬೇಕು. ಅದಕ್ಕೆ ಎಲ್ಲರೂ ನೋಡಲ್ಲ ಈ ದೇವರ ಹಾಡು ಹಾಡ್ಕೊಳ್ತೀವಿ. ಹೀಗೆ ಪುರಂದರದಾಸರು ಹಾಡಿದ ಅನೇಕ ಹಾಡುಗಳು ಕರ್ನಾಟಕದ ತುಂಬೆಲ್ಲ ಪ್ರಚಾರದಲ್ಲಿವೆ. ಇವೆಲ್ಲ ದೇವರನ್ನು ಹೊಳೆದಿವೆ, ಕೀರ್ತನೆ ಅಂತ ಕರೀತಾರೆ ಇವೆಲ್ಲ. ಹಾಗೆ ಇನ್ನೊಬ್ಬ ಪ್ರಸಿದ್ಧ ಕವಿ, ಭಗವದ್ಭಕ್ತ ಕನಕದಾಸ. ಕನಕರು ಬಹಳಷ್ಟು ದೇವರನ್ನು ಬೇಡ್ಕೊಂಡಾರೆ. ಅದರ ವೈಶಿಷ್ಟ್ಯ ಏನು ಅಂದ್ರೆ, ಉಳಿದೆಲ್ಲ ಭಕ್ತರು ದೇವರಿಗಾಗಿ ದೇವರಿಗೋಸ್ಕರ ಕಾಯ್ತಾರೆ, ದೇವರ ದರ್ಶನಕ್ಕೆ ಹೋಗ್ತಾರೆ. ತಿರುಪತಿಯಲ್ಲಿ 2-3 ದಿನ ಹಗಲು ರಾತ್ರಿ ಕಾಯ್ದು ಕೊನೆಗೆ ದೇವರ ದರ್ಶನ ಪಡಿತಾರೆ. ಇನ್ನೂ ಅನೇಕ ದೇವಾಲಯಗಳಲ್ಲಿ ಮಂಜುನಾಥ ಉಳಿದಿದ್ದಾರೆ. ಆದರೆ ಕನಕನ ದರ್ಶನಕ್ಕೆ ದೇವರು ಕಾತರನಾಗಿದ್ದ. ಅವನ್ನ ಯಾವಾಗ ನೋಡ್ತೇನೆ ಅನ್ಕೋತಿದ್ದ. ಅವನ ನೋಡಬೇಕು ಅನ್ನೋ ಆಸೆ ದೇವರಿಗೆ ಹುಟ್ಟಿದ್ದ. ಅದಕ್ಕೆ ಅವನೇನು ಮಾಡಿದ? ಗ್ವಾಡೆ ಹೊಡೆದ, ಅಲ್ಲೊಂದು ಕಿಂಡಿ ಮಾಡಿಕೊಂಡ, ಅಲ್ಲಿ ಕನಕ ಕಾಣಿಸ್ತ, ಕನಕನಿಗೆ ದರ್ಶನ ಕೊಟ್ಟ. ಅಂದರೆ ದೇವರು ಕನಕನ ನೋಡ್ಬೇಕಂದ, ಕನಕ ದೇವರನ್ನು ನೋಡ್ಲಿಕ್ಕೆ ಹೋಗೋದಲ್ಲ. ಇದು ವಿಚಿತ್ರವಾದದ್ದು, ಇನ್ನೆಲ್ಲೂ ಇಲ್ಲ, ಬೇರೆ ಕಡೆ ಯಾವ ದೇಶದಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಕೂಡ ಬೇರೆ ಕವಿಗಳಲ್ಲಿ ಯಾರಲ್ಲೂ ಇಲ್ಲ. ಹಾಗೆ ಉತ್ತರ ದೇಶದಾಗ ಹೋದರೆ ಅಲ್ಲಿಯೂ ಅನೇಕ ಮಂದಿ ಭಕ್ತರು ತಯಾರಾದರು. ಸೂರ್ಯದಾಸ್ ದೇವರಿಗೆ ಬೇಡ್ಕೋತಾನ. ನಾವು ಎಷ್ಟೋ ತಪ್ಪು ಮಾಡ್ತೀವಿ ಜೀವಿತಗಳು, ಆ ತಪ್ಪುಗಳನ್ನು ಎಣಿಸ್ಬೇಡಪ್ಪ. ಪ್ರಭು ಮೇಲೆ ಅವಗುಣ ಚಿಂತನ ಧರೋ, ನನ್ನ ಅವಗುಣಗಳನ್ನು ಎಣಿಸ್ಬೇಡ. ನನ್ನ ಮನಸ್ಸಲ್ಲಿರೋ ಭಕ್ತಿ ನೋಡು, ಅದಕ್ಕಾಗಿ ನನ್ನ ಕ್ಷಮ ಮಾಡು. ನೀನು ಭಾಳ ಒಳ್ಳೆಯವ, ನಿನ್ನಲ್ಲಿ ಭೇದ ಭಾವ ಇಲ್ಲ ಅಂತ ನಾನು ಕೇಳಿದ್ದೆ. ಗಂಗಾ ನದಿಯಲ್ಲಿ ಬಂದು ಬೇರೆ ಹಳ್ಳ ಕೊಳ್ಳ ಯಾವಾರು ಸೇರಿದರೆ ಅದು ಗಂಗಾನೇ ಆಗ್ತದೆ, ಮತ್ತೊಂದು ಆಗೋದಿಲ್ಲ. ಹಾಗೆ ನೀನು ಅಷ್ಟು ದೊಡ್ಡ ಮನುಷ್ಯ, ಅದಕ್ಕೆ ನಾನು ಕ್ಷಮಿಸುವಂತ ಬೇಡ್ಕೊತಾನೆ. ಇದು ಪ್ರಸಿದ್ಧವಾದ ಉತ್ತರ ದೇಶದಲ್ಲಿ ಹಾಡಿಕೊಳ್ಳುವ ಹಾಡು. ಇನ್ನೊಬ್ಬ ಕವಿ ರಾಮಾಯಣ ಬರೆದ ತುಳಸಿದಾಸರು. ಅವ್ರು ಹೇಳ್ತಾರೆ, ದೇವರನ್ನ ಹೊಗಳಲಾರದವರು ಎಷ್ಟು ನಮಗೆ ಬೇಕಾದವರಾಗಿದ್ದರೂ ಅವರನ್ನು ಬಿಟ್ಬಿಟ್ರಿ ಅಂತ. ಜಾಕೆ ಪ್ರಿಯನ ರಾಮ ವೈದೇಹಿ, ಸೀತಾರಾಮ. ಜಾಕೆ ಪ್ರಿಯನ ರಾಮ ವೈದೇಹಿ, ತದಿಯೇ ತಾಯಿ ಕೋಟಿ ವೈರಿ ಸಮ. ಸಾಧಾರಣ ವೈರಿ ಅಲ್ಲ, ಕೋಟಿ ವೈರಿ ಸಮ. ಅವರನ್ನು ಬಿಟ್ಬಿಟ್ರಿ, ನಿಮ್ಗೆ ಎಷ್ಟೇ ಬೇಕಾದವರು ಇರ್ಬೋದು. ಅದಕ್ಕೆ ಉದಾಹರಣೆ ಕೊಡ್ತಾನೆ, ಪ್ರಹ್ಲಾದಂದು, ವಿಭೀಷಣಂದು, ಇನ್ನು ಬೇರೆ ಬೇರೆ ಇರೋಲ್ಲ. ಈ ರೀತಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಬಂದರೆ ಇನ್ನೊಂದು ಸಂಪ್ರದಾಯ ಬಂತು, ಶಿವಶರಣರ ಸಂಪ್ರದಾಯ. ಅದು ಭಕ್ತಿಗೆ ಪರಮ ಶ್ರೇಷ್ಠವಾದದ್ದು. ಬಸವಣ್ಣನವರು ಅದಕ್ಕೆ ಪೀಠಿಕಾ ಹಾಕಿದರು. ಆ ವಚನಗಳಲ್ಲಿ ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದೇ, ಒಣಗಿ ಹೋಗಿದ್ದು ಗಿಡ ಮರ ನೀನೊಲಿದರೆ ಕೊನರುವುದಯ್ಯ, ಮತ್ತೆ ಸಿಗುತ್ತದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಹೋದಯ್ಯ. ಗೊಡ್ಡ ಹಸು ಅದು ಹಾಲು ಕೊಡ್ತದೆ ನೀನೊಲಿದರೆ. ನೀನೊಲಿದರೆ ವಿಷವು ಅಮೃತವೂ ಹೋದಯ್ಯ. ಅದು ನಮ್ಮ ಚರಿತ್ರದಾಗಿದೆ. ಮೀರಾಬಾಯಿಗೆ ವಿಷ ಕೊಡಿಸ್ಬೇಕಂತ ಕೊಟ್ಟರು. ಕೃಷ್ಣನ ಚರಣಾಮೃತ ಅಂತ ಹೇಳಿ ವಿಷ ಕೊಟ್ಟರು. ಆಕೆ ಕುಡಿದ್ಲು. ಅವರೆಲ್ಲ ಹೊರಗೆ ತಯಾರು ಮಾಡ್ತಿದ್ರಂತ, ಸತ್ತೋಗಿರ್ತಾಳಂತ ಸ್ಮಶಾನ ಯಾತ್ರೆ. ಆದರೆ ಆಕೆ ಕುಣಿದಾಡಿ ಹಾಡ್ಲಿಕ್ಕೆ ಹಚ್ಚಾಳ ಗುಡಿಯೊಳಗೆ ಬಂದ. ಏನಾಯ್ತು? ವಿಷ ಅಮೃತ ಆಗಿತ್ತು. ನೀನು ಉಳಿದರೆ ವಿಷವೂ ಅಮೃತವೂ ಹೋದಯ್ಯ. ಹಾಗೆ ದೇವರು ನಮಗೆ ಏನೇನು ಕೊಡ್ಬೇಕಂತಾನೋ, ನಾವೇನೇನು ಬಯಸ್ತೀವೋ ಅದೆಲ್ಲ ದೇವರು ಕೊಟ್ಟೇ ಬಿಡ್ತಾನಂತ, ಕೇಳಲಾರ್ದೇ ಕೊಡ್ತಾನಂತ ಭಕ್ತರಿಗೆ. ನಿಜವಾದ ಭಕ್ತಿ ಇದ್ದರೆ ಏನೂ ಕೇಳಬೇಕಾಗಿಲ್ಲ.
ದೇವರು ತಾನಾಗಿನೇ ಎಲ್ಲನೂ ಕೊಟ್ಬಿಡ್ತಾನೆ. ಹಾಗೆ ಮಹಾರಾಷ್ಟ್ರದಾಗ ಹೋದರೆ ಅಲ್ಲಿ ಭಕ್ತರ ಸಂಖ್ಯೆ ಬಹಳ ದೊಡ್ಡದು, 106 ಮಂದಿ ಭಕ್ತರಲ್ಲಿ. ಒಬ್ಬಿಬ್ಬರ ಹೆಸರು ಮಾತ್ರ ನಾವು ಕೇಳ್ಕೊತಾ ಇದ್ದೀವಿ. ತುಕಾರಾಮ್ ಅಂತಿದೆ. ಆ ತುಕಾರಾಮ್ ಬಹಳ ದೊಡ್ಡ ಭಕ್ತ. ಪುಣೆಗೊಂದು 7-8 ಕಿಲೋಮೀಟರ್ ದೂರದಲ್ಲಿ ಅವನ ಊರು ದೇಹು ಅಂತ. ಅವನು ದೇವರ ಹತ್ರ ಬೇಡ್ಕೊತಾನೆ, ಸದಾ ಸರ್ವದಾ ಯೋಗ ತುझ्या घडावा, ತುझ्या ಕಾರಣಿ ದೇಹ ಮಾಧ್ಯಾ ಪಡಾವ. ಯಾವಾಗಲೂ ನಿನ್ನ ಧ್ಯಾನದಲ್ಲೇ ನಿನ್ನ ಕೆಲಸದಲ್ಲೇ ಇರುವಂಥ ಅವಕಾಶ ನನಗೆ ಕೊಡುವನು. ನಿನಗಾಗಿ ನನ್ನ ಈ ದೇಹ ಬಿದ್ದು ಹೋಗಲಿ. ಈ ರೀತಿ ಭಕ್ತಿಯ ಪರಿಪಕ್ವತೆ ಇಲ್ಲಿ ನಮಗೆ ಕಂಡು ಬರ್ತದೆ. ಅದರಾಗೆ ಬಸವಣ್ಣವರು ಹೇಳ್ತಾರೆ, ತಮ್ಮ ಜೀವನದ ಸಂಪೂರ್ಣ ಚಿತ್ರ ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ. ವಚನದಲ್ಲಿ ನಾಮಾಮೃತ ತುಂಬಿ. ನಾವು ಬಾಯಿ ತೆರೆದ್ರೆ ಏನೇನೋ ಮಾಡ್ತೀವಿ, ಕೆಲವರಿಗೆ ಬೈತೀವಿ, ಮತ್ತೇನೋ ಮಾಡ್ತೀವಿ, ಸಿಟ್ಟಿಗೆ ಹೇಳ್ತೀವಿ, ಯಾವುದೋ ಹಾರಾಡ್ಕೋತೀವಿ, ಇನ್ನೇನೋ ಮಾಡ್ತಾ ಇರ್ತೀವಿ. ಆದರೆ ಅದೆಲ್ಲ ಇಲ್ಲ. ವಚನದಲ್ಲಿ ನಾಮಾಮೃತ ತುಂಬಿ. ನಾಮಾಮೃತ ಇರಬೇಕು, ವಚನದೊಳಗೆ ನಾಮ ಇರಬೇಕು, ದೇವರ ನಾಮ. ಅದು ನಮ್ಮ ಬಾಯೊಳಗೆ ಯಾವಾಗಲೂ ಇರಬೇಕು ಅಂತಾರೆ. ವಚನದಲ್ಲಿ ನಾಮಾಮೃತ ತುಂಬಿ. ನಾವು ಕಣ್ಣವ, ಕಣ್ಣಲ್ಲಿ ಏನಿರಬೇಕು? ಕಣ್ಣಿನಲ್ಲಿ ನಿನ್ನ ಮೂರ್ತಿ ತುಂಬಿ. ನಯನದಲ್ಲಿ ನಿನ್ನ ಮೂರ್ತಿನೇ ನಮ್ಮ ಕಣ್ಮುಂದಿರಬೇಕು ಅಂತ. ಕಿವಿಯಲ್ಲಿ ಏನಿರಬೇಕು? ಕೀರುತಿ ತುಂಬಿ. ನಿನ್ನ ಕೀರ್ತಿ ನನ್ನ ಕಿವಿಯಲ್ಲೆಲ್ಲ ತುಂಬಿರಬೇಕು ಅಂತ. ಕೂಡಲ ಸಂಗಮ ದೇವ ನಿನ್ನ ಚರಣ ಕಮಲದೊಳಗಾನು ತುಂಬಿ. ನಿನ್ನ ಚರಣ ಕಮಲದೊಳಗೆ ನಾನೇ ತುಂಬಿರಬೇಕು. ಎಷ್ಟೊಂದು ಪರಿಪಕ್ವವಾದ ಭಕ್ತಿ ಇದು. ಈ ಥರ ಇನ್ನೊಬ್ಬ ಗೋಪಾಲದಾಸ ಅಂತ ಶಾಸ್ತ್ರರು ಕೇಳ್ತಾರೆ ದೇವರಿಗೆ, ನಾನು ಕಿವಿ ಒಳ್ಳೆಯದನ್ನು ಕೇಳಲಿಕ್ಕೆ ತಯಾರಿಲ್ಲ, ನನ್ನ ಕಣ್ಣು ದೇವರ ಮೂರ್ತಿ ನೋಡ್ಲಿಕ್ಕೆ ಹೋಗುವುದೇ ಇಲ್ಲ, ನನ್ನ ಕಾಲುಗಳು ದೇವರ ಗುಡಿ ಕಡೆ ಹೋಗುವುದೇ ಇಲ್ಲ, ನನ್ನ ಕೈ ಒಳ್ಳೆ ಕೆಲಸ ಮಾಡುವುದೇ ಇಲ್ಲ. ಅದಕ್ಕೆ ಅವ ಕೇಳ್ತಾನ, ದೇವ ವೈದ್ಯರೇ ಹೇಳಿ ಯಾವ ರೋಗವು ನನಗೆ? ನನಗೇನು ರೋಗ ಆಗ್ಯದಪ್ಪ? ದೇವ ವೈದ್ಯರು, ಪ್ರಸಿದ್ಧ ವೈದ್ಯರು ಕೇಳ್ತಾನೆ, ಪರೀಕ್ಷೆ ಮಾಡಿರಿ ನನಗೆ ಯಾವ ರೋಗ ಬಂದಿದೆ? ದೇವ ವೈದ್ಯರೇ ಹೇಳಿ ಯಾವ ರೋಗವು ನನಗೆ? ಇಲ್ಲ, ಭಕ್ತಿಯ ತನ್ಮಯತೆಯಲ್ಲಿ ಅಷ್ಟೊಂದು ಉನ್ನತ ಸ್ಥಾಯಿಗೆ ಏರಿರ್ತಾರೆ ಭಕ್ತರು. ಅದು ನಮ್ಮ ಆದರ್ಶ, ಅದು ನಮ್ಮ ಜೀವನದ ಗುರಿ. ಹಾಗೆ ನಮ್ಮ ಜೀವನದಲ್ಲಿ ನಾವು ಕೀರ್ತನೆಗಳನ್ನು ಹಾಡ್ತಾ ಮಾಡ್ತಾ ಇದ್ದರೆ ನಮ್ಮ ಜೀವನ ಸಫಲವಾಗುತ್ತೆ. ಇನ್ನು ಆಂಧ್ರದಲ್ಲಿ ನಮ್ಮ ಕಣ್ಣೆದುರಿಗೆ ವೆಂಕಟೇಶ್ವರ ಸ್ವಾಮಿಯ ಸಪ್ತಗಿರಿ ನಿಂದಿರಿಸ್ಬಿಡ್ತಾನೆ ಅನ್ನಮಾಚಾರ್ಯ. ಅದಿಗೋ ಅಂತ ಒದರೆ ಕೂಗಿ ಹೇಳ್ತಾನೆ, ಎಲ್ಲರಿಗೆ ಕೈ ಮಾಡಿ ತೋರಿಸ್ತಾನೆ, ಅದಿಗೋ ಅಲ್ಲದಿಗೋ ನಮ್ಮ ದೇವರು ಸ್ಥಾನ ಅಲ್ಲದ ನೋಡಿ, ಅಲ್ಲದ ನೋಡಿ, ಆ ಕಡೆ ನೋಡ್ರಿ, ಈ ಕಡೆ ಆ ಕಡೆ ಏನು ನೋಡಬೇಡ್ರಿ, ಅಲ್ಲದಿಗೋ ಅಲ್ಲದಿಗೋ ಹರಿನಿವಾಸ, ಹರಿವಾಸ ಸ್ಥಾನದ ಕಡೆ ನೋಡ್ರಿ. ಈ ರೀತಿ ನಮ್ಮನ್ನು ದೇವರ ಕಡೆ ಎಳೆದುಕೊಂಡು ಹೋಗುವ ಪ್ರಯತ್ನನೇ ನಮ್ಮ ಎಲ್ಲ ದಾಸರು ಮಾಡ್ಕೊತ ಬಂದಾರೆ. ಅದೇ ಕೆಲಸ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಮಟ್ಟಿಗಾದರೂ ಮಾಡೋಣ ಅಂತ ಹೇಳಿ ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದೆವು. ನಮ್ಮ ಬಾಯಲ್ಲಿ ಎಲ್ಲೋ ಒಳ್ಳೆ ಅಷ್ಟಕ್ಕೆ ಓಡುವ ಇನ್ನೇನೋ ಇರಬೇಕು. ಶಂಕರಾಚಾರ್ಯರು ಶ್ಲೋಕಗಳ ಪ್ರಾರ್ಥನೆಗಳ ಮೂಲ ಪುರುಷರು ಅಂತ